ಹಾಯ್ ವಿದ್ಯಾರ್ಥಿಗಳೇ, ಇವತ್ತು ಗಣಿತ ಲೆಕ್ಕಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದ. ನೋಡಿಲ್ಲಿ ಪ್ರಶ್ನೆ, ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಆಪ್ಷನ್ಗಳನ್ನು ನೋಡೋಣ. ಸುತ್ತಳತೆ, ಸರಳ ರೇಖೆ, ವಿಸ್ತೀರ್ಣ, ಆಕೃತಿ ಇದೆ. ಇಲ್ಲಿ ಉತ್ತರ ನಿಮಗೆ ಸುತ್ತಳತೆ, ಒಂದು ಸರಳ ರೇಖೆಯ ಎಲ್ಲ ಬಾಹುಗಳ ಒಟ್ಟು ಉದ್ದ ಸುತ್ತಳತೆ. ಓಕೆ, ಎರಡನೇದು ನೋಡೋಣ. ಎರಡನೇ ಪ್ರಶ್ನೆ ಇದೆ, 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ಒಟ್ಟು ಮೊತ್ತ. ನೋಡ್ರಿಲ್ಲಿ ಪ್ರಶ್ನೆಯನ್ನು, 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಒಟ್ಟು ಮೊತ್ತ. 3 ಅಂಕಿಯ ದೊಡ್ಡ ಅಂಕೆ ಆಗಿರಬೇಕು ಮತ್ತು ಚಿಕ್ಕ ಸಂಖ್ಯೆಯ ಮೊತ್ತ. 3 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ನೋಡೋಣ. 3 ಅಂಕಿಯ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಇದು 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ಮೊತ್ತ ಅಂತೇಳಿ. ಫಸ್ಟ್ ಚಿಕ್ಕ ಸಂಖ್ಯೆ ನೋಡೋಣ. 3 ಅಂಕಿಯ ಚಿಕ್ಕ ಸಂಖ್ಯೆ, ಇಲ್ಲಿ ಮೊತ್ತ ಕೇಳಿರೋದ್ರಿಂದ ಪ್ಲಸ್ಸನ್ನು ನಾವು ತಗೋಬೇಕಾಗತ್ತೆ. ನೋಡಿ, 9 ಇದೆ, 9 ಇದೆ, 9 1 10, 1099. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎದಲ್ಲಿ ಸಿಗ್ತಾ ಇದೆ 1099 ಸರಿಯಾದ ಉತ್ತರ. ಓಕೆ, ಮತ್ತೆ ಅದೇ ರೀತಿ ಮುಂದಿನ ಲೆಕ್ಕ ನೋಡೋಣ ಬರ್ರಿ. ಮುಂದಿನ ಲೆಕ್ಕ ನೋಡೋಣ ಬರ್ರಿ. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ. ನೋಡಿಲ್ಲಿ ಆ ಪ್ರಶ್ನೆಗೆ ಈ ಪ್ರಶ್ನೆಗೆ ಚೇಂಜ್ ಇದೆ, ಅಂದರೆ ಬೇರೆ ಇದೆ. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ನೋಡೋಣ. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಬರ್ಕೊಳ್ಳೋಣ ಮೊದಲು. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ, ಮೂರು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ. ಓಕೆ, ಮತ್ತು ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ. ಸೊ ಚಿಕ್ಕ ಸಂಖ್ಯೆ ಬರ್ಕೊಳ್ಳೋಣ. ನೋಡಿಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ, 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂದರೆ ಒಂದೇ, ಕಳೇರಿ ಅಂದ್ರೆ ಒಂದೇ ಆಗಿರುತ್ತೆ, ನೆನಪಿರಲಿ. ಸೊ ಇಲ್ಲಿ ಉತ್ತರ 899, ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ, 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ಒಟ್ಟು ಮೊತ್ತ. ನೋಡ್ರಿ ಇಲ್ಲಿ 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಒಟ್ಟು ಮೊತ್ತ ನೋಡಿ, ನೋಡೋಣ. ನಾಲ್ಕು ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ, 4 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಒಟ್ಟು ಮೊತ್ತ. 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಒಟ್ಟು ಮೊತ್ತ. ಚಿಕ್ಕ ಸಂಖ್ಯೆ
ನೋಡಿಲ್ಲಿ 10,999 ಇದೆ. ಎಲ್ಲಿದೆ ನೋಡೋಣ. ಎಸ್, ಆಪ್ಷನ್ ಎ. ಓಕೆ ಮಕ್ಕಳೇ, ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ಇನ್ನೊಂದಿಷ್ಟು ಲೆಕ್ಕಗಳನ್ನು ನೋಡೋಣ ಅಂತ ಹೇಳ್ತಾ ಈ ದಿನ ತರಗತಿಯನ್ನು ಮುಗಿಸೋಣ. ಬಾಯ್.